ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಗದಗ ಜಿಲ್ಲಾ ಮುಂಡ್ರಗಿ ಪಟ್ಟಣದ ವಿಎಲ್ ನಾಡಗೌಡರ ವಾಡೆಯಲ್ಲಿ ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳಿಂದ ಪುಸ್ತಕ ಬಿಡುಗಡೆ. ಮನುಷ್ಯ ಜೀವನದಲ್ಲಿ ಸಫಲತೆ ಹೊಂದಬೇಕಾದರೆ ಶ್ರದ್ಧೆ, ಸಮರ್ಪಣೆ ಹಾಗೂ ಸಹನೆ ಇರಬೇಕು. ಪ್ರಕೃತಿದತ್ತವಾಗಿರುವ ವಿಚಾರಗಳನ್ನು ಒಪ್ಪಿಕೊಂಡು ಮುನ್ನಡೆದಾಗ ಮಾತ್ರ ಜೀವನದಲ್ಲಿ ಸಾರ್ಥಕತೆ ಕಾಣಲು ಸಾಧ್ಯ ಎಂದು ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಸಂಘದ 2ನೇ ವಾರ್ಷಿಕೋತ್ಸವ ಜನಹಿತ ಚಿಂತನ ಕಾರ್ಯಕ್ರಮದಲ್ಲಿ ಲೇಖಕ ಬಸವರಾಜ ಬೆನ್ನೂರ್ ರಚನೆಯ ಓ ಸೋಲೆ ಥ್ಯಾಂಕ್ ಯು ಮತ್ತು ಸೋಲು ಸೋಲಿಸದು ಪುಸ್ತಕಗಳ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಯಾವಾಗಲೂ ಸೋಲು ಪ್ರಕೃತಿ ಇಚ್ಛೆಯಂತೆ ಆಗುತ್ತದೆ ಹೊರತು ಮನುಷ್ಯನ ನಿರ್ಣಯದ ಮೇಲೆ ಸೋಲಾಗುವುದಿಲ್ಲ. ಜೀವನವನ್ನ ದಿಟ್ಟತನದಿಂದ ಎದುರಿಸಿ ನಡೆದಾಗ ವಿಶ್ವಾಸ ಮೂಡುತ್ತದೆ ಎಂದರು. ಗದಗ್ ಬಿಸಿಎಂ ಅಧಿಕಾರಿ ಡಾಕ್ಟರ್ ಬಸವರಾಜ ಬಳ್ಳಾರಿ ಮಾತನಾಡಿ, ಪ್ರತಿಭಾವಂತ ಸಾಹಿತಿಗಳ ಪ್ರೋತ್ಸಾಹಕ್ಕೆ ಇಂತಹ ಕಾರ್ಯಕ್ರಮ ಅಗತ್ಯ. ಸಹನೆ, ಪ್ರೀತಿ, ವಿಶ್ವಾಸದಿಂದ ಸಮಾಜದಲ್ಲಿ ಸಾಗಿದಾಗ ಸುಂದರ ಜೀವನ ಕಂಡುಕೊಳ್ಳಬಹುದು ಎಂದರು. ಓ ಸೋಲೆ ಥ್ಯಾಂಕ್ ಯು ಮತ್ತು ಸೋಲು ಸೋಲಿಸದು ಪುಸ್ತಕಗಳನ್ನು ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಬಿಡುಗಡೆಗೊಳಿಸಿದರು. ಕವಿ ವಾಸುದೇವ ನಾಡಿಗ್ ಹಾಗೂ ಸಾಹಿತಿ ಡಾಕ್ಟರ್ ನಿಂಗು ಸೊಲಗಿ ಪುಸ್ತಕಗಳ ಕುರಿತು ಮಾತನಾಡಿದರು. ಸೋಲು ಸೋಲಿಸದು ರಾಜ್ಯ ಮಟ್ಟದ ಲೇಖನಗಳ ಸ್ಪರ್ಧೆ ವಿಜೇತರಿಗೆ ಬಹುಮಾನ, ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಸವರಾಜ ಬೆನ್ನೂರ್ ಅವರನ್ನು ಸನ್ಮಾನಿಸಲಾಯಿತು. ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಸ್ವಾಮೀಜಿ ಆಶೀರ್ವದಿಸಿದರು. ತಾಲೂಕಾ ಪಂಚಾಯತ್ ಇಒ ವಿಶ್ವನಾಥ ಹೊಸ್ಮನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ಅಧ್ಯಕ್ಷ ಅಡವೆಪ್ಪ ಚಲವಾದಿ ಅಧ್ಯಕ್ಷತೆ ವಹಿಸಿದ್ದರು. ವೀರೇಶ್ ಕುಗ್ಗರಿ, ಭೀಮಧ್ವನಿ ನ್ಯೂಸ್ 7. ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನೋಡ್ರಿ, ಜನಹಿತ ಚಿಂತನೆ ಎಷ್ಟು ಅದ್ಭುತವಾದ ಒಂದೊತ್ತಿಗೆ ಸಾಕ್ಷಿ ಆಗಲಿಕ್ಕೆ ಅವರಷ್ಟು ಕಷ್ಟ ಮದುವೆ ಆದ ದಿವಸನ ಪಾಪದು ಹಾಡಿಗೆ ಕಳಿಸಿದ್ರು. ಅವ್ರು ಬಿಡ್ರಿ ಪಾಪ ಸೀತೆ ಏನು ತಪ್ಪು ಮಾಡಿ